ಇದು ಸಪ್ರೇಟ್ ಆಗಿ ಇಸ್ಕೊಳ್ತೀವಿ ಅಂದ್ರೆ ಇದನ್ನೇ ಆಲ್ಮೋಸ್ಟ್ 250 ಕೊಡ್ತಾರೆ ಅನ್ಸ್ತು ನನ್ನ ಪ್ರಕಾರ. ವೈಟ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಬ್ಲಾಕ್ ಇಷ್ಟ ಆಗುತ್ತೆ. ಸೊ ಎರಡು ಮಿಕ್ಸ್ ಕಲರ್ ಈ ಕುರ್ತಾನ ಇಸ್ಕೊಂಡು ಚೂಸ್ ಮಾಡಿರ್ಬೇಕಂದ್ರೆ ಕಲರ್ಗಿಂತ ಸಕ್ಕತ್ತಾಗಿ ಏನಂತೂ ಆಗ್ತಾ ಇದೆಲ್ಲ ನಂಗೆ ಇಷ್ಟ. ಸೊ ಫಸ್ಟ್ ನನ್ನ ಫೇವ್ರೆಟ್ ಕಿಂದ ಬರೋಣ. ಇಸ್ಕೊಂಡಾಗ 435 ಇತ್ತು. ನನ್ನ ಚಾನೆಲ್ನ ಯಾರು ಬರೀ ನೋಡ್ತಾ ಇದಾರ ಪ್ಲೀಸ್ ಬರೀ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ಗಂತೂ ಏನೋ ಸಬ್ಸ್ಕ್ರೈಬರ್ಸೇ ಕಮ್ಮಿ ಇದ್ರೆ ನಾನು ಯಾರು ವಿಡಿಯೋ ಮಾಡ್ಲಿ ಅಂತ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಆನ್ಲೈನ್ ಶಾಪಿಂಗ್ ಕುರ್ತಾ ಆ್ಯಂಡ್ ಕುರ್ತಾ ಸೆಟ್. ಅಂದರೆ ನಾನು ಜಾಸ್ತಿ ಆಫ್ಲೈನ್ ಚೂಸ್ ಮಾಡಲ್ಲ ಶಾಪಿಂಗ್ ಮಾಡೋಕ್ಕೆ, ಜಾಸ್ತಿ ನಾನು ಆನ್ಲೈನ್ ಶಾಪಿಂಗೇ ಚೂಸ್ ಮಾಡೋದು. ಅದರಲ್ಲೂ ನನಗೆ ಫ್ಲಿಪ್ಕಾರ್ಟ್ ಅಂದರೆ ತುಂಬ ಇಷ್ಟ, ಬಿಕಾಸ್ ಅದರಲ್ಲೇ ತಾನೇ ಕಮ್ಮಿಯಾಗಿ ಸಿಕ್ಕೋದು, ಚೆನ್ನಾಗೇ ಸಿಗ್ತದೆ. ಸೊ ನಾನು ಆಲ್ಮೋಸ್ಟ್ ನನ್ನ ಹತ್ರ ಕಲೆಕ್ಷನ್ಸ್ ಇರೋದೆಲ್ಲ ಎಲ್ಲ ಕುರ್ತಾ ಸೆಟ್ ಎಲ್ಲ ಆಲ್ಮೋಸ್ಟ್ ಫ್ಲಿಪ್ಕಾರ್ಟಿಂದಾನೆ. ಸೊ ನನ್ನ ಫ್ಲಿಪ್ಕಾರ್ಟ್ ಆನ್ಲೈನ್ ಕಲೆಕ್ಷನ್ಸ್ ಕುರ್ತಾ ಆ್ಯಂಡ್ ಕುರ್ತಾ ಸೆಟ್ ಬಗ್ಗೆ ನಿಮಗೆ ತೋರಿಸೋಣ ಅನಿಸ್ತು. ಸೊ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ವಿತ್ ದುಪ್ಪಟ್ಟ ನಿಮಗೆ ಕುರ್ತಾ ಸೆಟ್ ಸಿಕ್ಕೋದು ಸ್ಟಾರ್ಟಿಂಗಿಂದ 400 ಆ್ಯಂಡ್ ವಿತೌಟ್ ದುಪ್ಪಟ್ಟ ನಿಮಗೆ ಸ್ಟಾರ್ಟಿಂಗಿಂದ 250 ಸಿಗುತ್ತೆ. ಸೊ ನೋಡೋಣ, ಜಾಸ್ತಿ ವೆಯ್ಟ್ ಮಾಡಿಸೋದು ಬೇಡ, ಹೋಗೋಣ ವಿಡಿಯೋ ಒಳಗಡೆ. ಓಕೆ, ಫಸ್ಟ್ ನನ್ನ ಫೇವ್ರೆಟ್ ಇದರಿಂದ ಬರೋಣ. ಫಸ್ಟ್ ಅಂದರೆ ದುಪ್ಪಟ್ಟ ಕುರ್ತಾ ಸೆಟ್ ಫುಲ್ ಇರೋದ್ರಿಂದ ಬರೋಣ. ಆಮೇಲೆ ಈಗ ಬರೀ ದುಪ್ಪಟ್ಟ ಇಲ್ದಿರೋದು ಕುರ್ತಾ ಮಾತ್ರ ಬರೋಣ, ಬಿಕಾಸ್ ಮೇಲಿಂದ ಹಂಗೆ ಕೆಳಗಡೆ ಬಂದ್ಬಿಡೋಣ. ಇಲ್ಲಾಂದರೆ ಕೆಳಗಡೆನೇ ಬರೋಣ, ಇಲ್ಲಾಂದರೆ ಅದೇ ಸರಿ ಅನಿಸ್ತೈತೆ. ಯಾಕಂದರೆ ತಿರ್ಗಾ ಮೇಲೆ ಹೋಗ್ಬಿಟ್ಟು ತಿರ್ಗಾ ಕೆಳಗಡೆ ಬರೋದಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಕೆಳಗಡೆಯಿಂದ ಮೇಲೆ ಹೋಗೋಣ, ಆವಾಗ ಚೆನ್ನಾಗಿರುತ್ತೆ. ಓಕೆ, ಫಸ್ಟ್ ಕುರ್ತಾ ಸೆಟ್ಗಿಂತ ಒಂದು ಕೋಟ್ ಸೆಟ್ ತೋರಿಸ್ತೀನಿ ನಿಮಗೆ. ಅದು ಬಂದ್ಬಿಟ್ಟು ನಮ್ಮ ಆ್ಯನಿವರ್ಸರಿ ದಿವಸ ಹಾಕ್ಕೋಬೇಕು ಅಂತ ನಾನು ಪರ್ಚೇಸ್ ಮಾಡಿದ್ದು. ಸೊ ಈ ಥರ ಇದೆ. ನಾನು ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ನನ್ನ ಲೆಫ್ಟ್ ರೈಟ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಬೆಳ್ಳಿಕ್ಕಿದ್ದೀನಲ್ಲ ಕೈಕಿದ್ದೀನ ಅಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದು ನನ್ನ ಕುರ್ತಾ ಸೆಟ್ಟು. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಳ್ಳೆ ಗಲ್ಲೆ ಕಲರೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. ಒಬ್ಬೊಬ್ರಿಗೆ ವೈಟ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಬ್ಲ್ಯಾಕ್ ಇಷ್ಟ ಆಗುತ್ತೆ. ಸೊ ಎರಡು ಮಿಕ್ಸ್ ಕಲರು ಹಾಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟಾಪು ಅಷ್ಟೇ ಆಫಾಗೆ ಸಖತ್ತಾಗಿ ಕಂಫರ್ಟಬಲ್ ಆಗಿದೆ. ಆ್ಯಕ್ಚುಲಿ ಕಾಟನ್ ಇದು ತುಂಬಾ ಸಖತ್ತಾಗಿದೆ. ಹಾಗೆ ಇದು ಬಂದ್ಬಿಟ್ಟು ಪ್ಯಾಂಟು ಪ್ಲಾಜಾ ಪ್ಯಾಂಟ್ ಥರ ಇದೆ, ತುಂಬಾ ಅಗಲ ಇದೆ, ಸ್ಟ್ರೆಚಬಲು, ತುಂಬಾ ಸಖತ್ತಾಗಿದೆ ಮಾತ್ರ. ನನಗಂತೂ ತುಂಬಾ ಇಷ್ಟ ಈ ಪ್ಯಾಂಟು, ತುಂಬಾ ಕಂಫರ್ಟಬಲು. ಸೊ ಇದೊಂದು ಕೋಟ್ ಸೆಟ್ ಮಾತ್ರ ಸಖತ್ತಾಗಿದೆ ನೋಡಿ, ಇದೊಂದು ಕೋಟ್ ಸೆಟ್ಟು. ನೆಕ್ಸ್ಟ್ ಇನ್ನೊಂದು ಬರೋಣ. ಆದರೆ ಇದು ಕುರ್ತಾ ಬಟ್ ಇದಕ್ಕೆ ನಾವು ಹಾಫ್ ಸ್ಲೀವ್ಸ್, ಒಬ್ಬೊಬ್ರಿಗೆ ಹಾಫ್ ಸ್ಲೀವ್ಸ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಹಾಫ್ ಸ್ಲೀವ್ಸ್ ಇಷ್ಟ ಆಗಲ್ಲ. ಸೊ ಇವಾಗ ನನಗೆ ಯಾಕೋ ಹಾಫ್ ಸ್ಲೀವ್ಸ್ ಜಾಸ್ತಿ ಇಷ್ಟ ಆಗ್ತೈತೆ. ಸೊ ಒಂದು ಕುರ್ತಾ ವಿತ್ ದುಪ್ಪಟ್ಟ ಅಂಡ್ ಒಂದು ಕುರ್ತಾ ವಿತೌಟ್ ದುಪ್ಪಟ್ಟ ಎರಡು ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿದೆ, ಬಟ್ ಇದರಲ್ಲಿ ಯಾವ ಕಲರ್ ಕಾಣಿಸ್ತೈತೆ ಗೊತ್ತಾಗ್ತಿಲ್ಲ ವಿಡಿಯೋದಲ್ಲಿ. ಸೊ ಹೀಗಿದೆ, ಯು ಶೇಪಲ್ಲಿದೆ, ಇದು ಯು ಶೇಪಲ್ಲಿದೆ. ಓಕೆ, ಹಾಗೆ ಇದು ಹಾಫ್ ಸ್ಲೀವ್ಸು, ಇದೂ ಕಾಟನಲ್ಲೇ ತುಂಬಾ ಕಂಫರ್ಟಬಲ್ ಆಗಿದೆ. ಓಕೆ ನೋಡಿ, ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಸೊ ನಾನು ಈ ಕುರ್ತಾ ಮೇಯ್ನಾಗಿ ಈಸ್ಕೊಳ್ಳೋದು ಒಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ. ಏನಕ್ಕೆ ಈ ಕುರ್ತಾನ ಈಸ್ಕೊಂಡು ಚೂಸ್ ಮಾಡಿರಬೇಕಂದ್ರೆ ಕಲರ್ಗಿಂತ ನಾನು ಮೇಯ್ನಾಗಿ ಹೋಗಿದ್ದೆ ಪ್ಯಾಂಟ್ಗೋಸ್ಕರ. ಬಿಕಾಸ್ ಪ್ಯಾಂಟ್ ಏನಾದ್ರು ನಾವು ಸಪ್ರೇಟಾಗಿ ಈಸ್ಕೊಳ್ತೀವಿ ಅಂದರೆ ಅದಕ್ಕೆ ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಇದ್ರಲ್ಲಿ ವೈಟ್ ಪ್ಯಾಂಟ್ ಸಿಗುತ್ತಲ್ಲ, ನಾವು ಬೇರೆ ಡ್ರೆಸ್ಗೂ ಮ್ಯಾಚಿಂಗ್ ಮಾಡ್ಕೋಬೋದಲ್ಲ ವೈಟ್ ಕಲರು. ಸೊ ನಾನು ಈ ಥರದೇ ಇಸ್ಕೋಬೇಕು, ಈ ಕಡೆ ಹಾಫ್ ಟಾಪು ಆಗುತ್ತೆ, ಈ ಕಡೆ ವೈಟ್ ಪ್ಯಾಂಟು ಸಿಕ್ತಂಗೆ ಆಗುತ್ತೆ ಅಂತ. ಸೊ ಇದು ನಾನು ಚೂಸ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು ಇದು ಪ್ಯಾಂಟು. ಬೇರೆ ಡ್ರೆಸ್ಗೆಲ್ಲ ಮ್ಯಾಚಿಂಗ್ ಮಾಡ್ಬೋದು ಅಂತ ಮೇಯ್ನಾಗಿ. ಆಲ್ಮೋಸ್ಟ್ ನಾನು ಕುರ್ತಾ ಎಲ್ಲ ಇಸ್ಕೊಳ್ಳೋದೆ ಪ್ಯಾಂಟ್ಗಳು. ನನ್ನ ಹತ್ರ ಇನ್ನೂ ಬ್ರೌನ್ ಕಲರೆಲ್ಲ ಇದೆ, ಅದೆಲ್ಲ ಬೇರೆ ಡ್ರೆಸ್ಗೂ ಮ್ಯಾಚಿಂಗ್ ಮಾಡ್ಬೋದಲ್ಲ ಅಂತಲೇ ನಾನು ಪ್ಯಾಂಟ್ಗಳು ನೋಡಿ ಇಸ್ಕೊಳ್ತೀನಿ. ಒಬ್ಬೊಬ್ರು ಬರೀ ಫುಲ್ ನೋಡ್ತಾರೆ, ನಾನು ಹಂಗಲ್ಲ, ಪ್ಯಾಂಟ್ ನೋಡ್ತೀನಿ ಮೇಯ್ನಾಗಿ, ಬೇರೆ ಕುರ್ತಾಗೆ ಸೆಟ್ ಮಾಡ್ಬೋದಾ ಅಂತ. ಸೊ ಇದೊಂದು ಸೆಟ್ಟು. ಹಾಗೆ ಇದೊಂದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆದರೆ ಒಂದು ವಾಶ್ ಆದಮೇಲೆ ಕಲರ್ ಹೊಟ್ಟೋಗ್ಬಿಡ್ತದೆ, ಅದೇ ತುಂಬ ಬೇಜಾರು ಇದ್ರದ್ದು. ಇದು ಕಾಟನ್ ಟೈಪಲ್ಲೇ ಚೆನ್ನಾಗಿದೆ. ಅಂದರೆ ವಿ ನೆಕ್ ಕೊಟ್ಟಿದ್ದಾರೆ ಇದಕ್ಕೆ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ, ವಿ ನೆಕ್ ಕೊಟ್ಟಿದ್ದಾರೆ.
ಹಿಂಗೆ 3/4 ಸ್ಲೀವ್ಸು ಹಿಂಗಿದೆ. ಫ್ಲವರ್ ಪ್ರಿಂಟಲ್ಲಿ ಇದೆ ಡಿಸೈನು. ಚೆನ್ನಾಗಿದೆ, ಇದೂ ಕ್ವಾಲಿಟಿನೂ ಚೆನ್ನಾಗಿದೆ. ಆದರೆ ಕಲರ್ ಹೊಟ್ಟೋಯ್ತು ತುಂಬ, ಅದಕ್ಕೆ ತುಂಬ ಬೇಜಾರಾಗೋಯ್ತು. ಪ್ಯಾಂಟು ಅಷ್ಟೇ ಚೆನ್ನಾಗಿದೆ. ಪ್ಯಾಂಟು ಅಂತೂ ಸ್ವಲ್ಪ ಎಲಾಸ್ಟಿಕ್ ಯೂಸ್ ಆಗ್ತಾ ಐತೆ, ಇದು ಜಾಸ್ತಿ ಇದಿಲ್ಲ. ಓಕೆ, ಇನ್ನು ನನಗೆ ಅಷ್ಟೇ ಇದರಲ್ಲೇ ನಾನು ಎಲ್ಲ ಕುರ್ತಾದಲ್ಲಿ ಇದೆ. ನಂಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ದು ಕಲರ್ ಹೋಗಿರೋದ್ರಲ್ಲಿ. ಸೊ ಪರವಾಗಿಲ್ಲ, ಮನೆ ಹತ್ರ ಹಾಕೋಬೋದು ಕಲರ್ ಹೋದ್ರೂ ಅನಿಸುತ್ತೆ. ಸೊ ತಗೊಳ್ಳಿ. ಓಕೆ, ಇವಾಗ ನಾವು ಕುರ್ತಾ ವಿತ್ ದುಪ್ಪಟ್ಟ ಸೆಟ್ಗೆ ಬರೋಣ. ಸೊ ಫಸ್ಟ್ ನನ್ನ ಫೇವ್ರೆಟ್ಗಿಂತ ಬರೋಣ, ಬಿಕಾಸ್ ಅದು ಹಾಫ್ ಸ್ಲೀವ್ಸೇ, ಅದೇ ನನ್ನ ಫೇವ್ರೇಟು. ಸೊ ನನ್ನ ಬರ್ಡೇಗಿಲ್ಲ ಈ ಸತಿ, ಇಲ್ಲ ಮಾರ್ಚ್ ನನ್ನ ಬರ್ಡೇ ಆಯ್ತು 14th. ಸೊ ಈ ಸತಿ ನನ್ನ ಬರ್ಡೇಗೆ ಇದು ಇಸ್ಕೊಂಡಿದ್ದೆ. ತಡಾ ಇದೆ. ನನ್ಗಂತೂ ನೋಡಿ ಇಲ್ಲಿ ಹಾಕ್ತೀನಿ, ಸಖತ್ತಾಗಿದೆ. 2 ಹಾಕ್ತೀನಿ, ಒಂದು ಇವಾಗ ಹಾಕೊಂಡಿರೋದು ಪ್ಲಸ್ ನನ್ನ ಬರ್ಡೇ ದಿವಸ ಹಾಕೊಂಡಿರೋ ವಿಡಿಯೋ 2 ಹಾಕ್ತೀನಿ, ನೋಡ್ಕೊಳ್ಳಿ. ಎಷ್ಟು ಸಖತ್ತಾಗಿದೆ. ವಿಡಿಯೋ ಎಲ್ಲ ಮಾಡಿದ್ದೀನಿ. ದುಪ್ಪಟ್ಟ ಕ್ರೀಮ್ ಕಲರ್ ಆಗಿದೆಯಲ್ಲ, ಮುಂದೆ ಡಿಸೈನ್ ಇದೆ ಅಷ್ಟೇ, ಇನ್ನೆಲ್ಲ ಪ್ಲೇನು. ಆದರೆ ಎಷ್ಟು ಚೆನ್ನಾಗಿದೆ, ಇದು ಮಾಡ್ಬೋದು ತಾನೆ ಗೊತ್ತಾಯ್ತು. ನೋಡಿ ಚೆನ್ನಾಗಿದೆ. ಫ್ರಂಟೆಲ್ಲ ಥರ ಮಿನಿ ಥರ ಚೆನ್ನಾಗಿದೆ ಅಲ್ಲ. ಆದರೆ ತುಂಬ ಗಟ್ಟಿಯಾಗಿ ಐರನ್ ಮಾಡಬೇಕು, ಐರನ್ ಜಾಸ್ತಿ ನಿಲ್ಲಲ್ಲ. ಆದರೆ ನನಗೆ ಇಷ್ಟ ಈ ಕಲರ್, ಸ್ಕಿನ್ ಕಲರ್ ಸಖತ್ತಾಗಿದೆ. ಹಾಗೆ ಇನ್ನೊಂದು ಸೀಕ್ರೆಟ್ ಅಂದಲ್ಲ, ಕ್ರೀಮ್ ಕಲರ್ ಪ್ಯಾಂಟ್ ಸಿಕ್ತು ಇದಕ್ಕೆ. ಸೊ ಇದು ಕೂಡ ಬೇರೆ ಇದಕ್ಕೆಲ್ಲ ಮ್ಯಾಚಿಂಗ್ ಮಾಡ್ಕೋಬೋದು. ಸೊ ಇದನ್ನು ಇಸ್ಕೊಂಡೆ. ಸೊ ನನ್ನ ಫಸ್ಟ್ ಫೇವ್ರೆಟ್. ಹಾಗೆ ಇದಕ್ಕೆ ದುಪ್ಪಟ್ಟ ಯಾವ ಕಲರ್ ಅಂದರೆ ಶಾಕ್ ಆಗ್ತೀರಾ, ಇದಕ್ಕೆ ಗ್ರೀನ್ ಕಲರ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದನ್ನು ಕೂಡ ದುಪ್ಪಟ್ಟನು ಡಿಫ್ರೆಂಟ್ ಆಗಿದೆ. ಪ್ಯಾಂಟು ಮತ್ತು ಟಾಪು ಡಿಫ್ರೆಂಟು, ದುಪ್ಪಟ್ಟ ಡಿಫ್ರೆಂಟ್ ಆಗಿದೆ. ಅದಂತೂ ಸಖತ್ತಾಗಿರೋ ಲುಕ್ ಕೊಡುತ್ತೆ. ನೋಡಿ ದುಪ್ಪಟ್ಟ ಇಂದಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ನೋಡಿ ದುಪ್ಪಟ್ಟ ಚೆನ್ನಾಗಿದೆ ಅಲ್ಲ, ನಂಗಂತೂ ಇಷ್ಟ. ದುಪ್ಪಟ್ಟ ಕೂಡ ಇಷ್ಟ. ಬೇರೆದಕ್ಕೂ ಮ್ಯಾಚಿಂಗ್ ಮಾಡ್ಬೋದು ಇದನ್ನು. ಏನಪ್ಪ ಇವಳು ಬರೀ ಮ್ಯಾಚಿಂಗ್ ಬೇರೆದಕ್ಕೆ ಮಾಡೋದೇ ಕಂಜೂಸ್ ಅಷ್ಟು. ಸೊ ನನಗೆ ಹಂಗೆ ಇಷ್ಟ ಬೇರೆದಕ್ಕೂ ಮ್ಯಾಚಿಂಗ್ ಮಾಡೋಕ್ಕೆ. ಸೊ ಇದೊಂದು ಕುರ್ತಾ ವಿತ್ ದುಪ್ಪಟ್ಟ ಸೆಟ್ ಆಯಿತು. ಸೊ ಸೆಕೆಂಡ್ ಫೇವ್ರೆಟ್ ಹೋಗೋಣ. ನನ್ನ ಸೆಕೆಂಡ್ ಫೇವ್ರೆಟ್ ಬಂದ್ಬಿಟ್ಟು ಈ ರಸ್ಟ್ ಆರೆಂಜ್ ಕಲರ್. ರೀಸೆಂಟಾಗಿ ಇದನ್ನು ಆ್ಯಕ್ಚುಲಿ ಮಾರ್ಚಲ್ಲೇ ಇಸ್ಕೊಂಡಿದ್ದು. ನಮ್ಮೂರಲ್ಲಿ ಹಬ್ಬ ಇತ್ತು, ಅಂದರೆ ನಮ್ಮೂರು ಬಂದ್ಬಿಟ್ಟು ಮಂಡ್ಯದಲ್ಲಿರೋದು ನಮ್ಮೂರು. ಸೊ ಆವಾಗ ನಮ್ಮ ಊರ ಹೆಸರು ಎತ್ತಂಬಾಡಿ ಅಂತ, ಕಾಳೇಶ್ವರ ಸ್ವಾಮಿದು ದೇವಸ್ಥಾನ ಹಬ್ಬ ಇತ್ತು. ಸೊ ಆ ಟೈಮಲ್ಲಿ ನಾನು ಇದು ಇಸ್ಕೊಂಡಿದ್ದು. ಸಖತ್ತಾಗಿದೆ, ನನಗಂತೂ ಆಗ್ತಾಗಲ್ಲ, ನಂಗೆ ಇಷ್ಟ. ಇದಂತೂ ನೋಡಿ ಚೆನ್ನಾಗಿದೆ, ಸ್ಲೀವ್ಸು ಹಾಕಿ. ಆಮೇಲೆ ಇದು ನೋಡಿ ಫ್ರಂಟಲ್ಲಿ ಚೆನ್ನಾಗಿದೆ. ನನಗೆ ಡಿಸೈನ್ಗಿಂತ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಆಮೇಲೆ ಇಲ್ಲೂ ನೋಡಿ ಮಧ್ಯದಲ್ಲೂ ನಿಮ್ಕಿ ಥರ ಇದನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದೂ ಚೆನ್ನಾಗಿದೆ. ನನಗೆ ಇದೂ ಸೆಕೆಂಡ್ ಫೇವ್ರೇಟ್ ಆಗೈತೆ ಡ್ರೆಸ್ಸು. ಸೊ ಇದರಲ್ಲಿ ಒಂದು ಫೋಟೋನು ತೊಗೊಂಡಿಲ್ಲ ಅಂತ ಬೇಜಾರು. ಸೊ ತೊಗೋಬೇಕು ಯಾವಾಗ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಸೇಮ್ ಪ್ಲೇನ್ ರಸ್ಟ್ ಆರೆಂಜ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ನೋಡಿ ಅಲ್ಲ, ಎಲಾಸ್ಟಿಕ್ಕು ಚೆನ್ನಾಗಿದೆ. ಹಾಗೆ ದುಪ್ಪಟ್ಟ ಕೂಡ ಸೇಮ್ ಆಲ್ಮೋಸ್ಟ್ ಕಲರ್ ಸ್ವಲ್ಪ ಡಿಮ್ ಆಗಿದೆ ಕಲರು. ಟಾಪು ಮತ್ತು ಕುರ್ತಾಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಮ್ ಇದೆ ಕಲರ್ ಅಷ್ಟೇ. ಇನ್ನು ಕುರ್ತಾ ಮತ್ತು ಪ್ಯಾಂಟ್ ಹೇಳಂಗೆಲ್ಲ ನಂಗೆ ಇಷ್ಟ ತುಂಬಾ. ದುಪ್ಪಟ್ಟ ಸ್ವಲ್ಪ ನಂಗೆ ಡಿಸಪಾಯಿಂಟ್ ಆಯಿತು ಅಷ್ಟೇ. ನೋಡಿ ಇಷ್ಟಿದೆ. ಇದರಲ್ಲೂ ಡಿಸೈನ್ ಕೊಟ್ಟಿದ್ದಾರೆ ಹಿಂಗೆ, ಚೆನ್ನಾಗಿದೆ ಅಲ್ಲ. ಸೊ ಇದೊಂದು ಸೆಕೆಂಡ್ ಫೇವ್ರೆಟ್. ಆ್ಯಂಡ್ ಥರ್ಡ್ ಫೇವ್ರೆಟ್ ಬ್ಲೂ. ಓಕೆ, ಇದೂ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಲಾಸ್ಟಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಫ್ಲವರಾಗೆ, ಚೆನ್ನಾಗಿದೆ. ಹಾಗೆ ಇದೂ ಡಿಸೈನ್ ಪ್ಲೇನ್ ಅಂತ ಇಲ್ಲ, ಏನೋ ಒಟ್ಟಿನಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಈ ಕಲರು ಚೆನ್ನಾಗಿ ಕಾಣಿಸ್ತಿದೆ ನನಗೆ, ಬ್ಲೂ ನಂಗೆ ಇಷ್ಟ. ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಚೆನ್ನಾಗಿದೆ. ಹಾಗೆ ಪ್ಯಾಂಟ್ ಕೂಡ ಪ್ಲೇನಾಗಿ ಕೊಟ್ಟಿದ್ದಾರೆ, ಈ ಸೇಮ್ ಕಲರಲ್ಲೇ ಇದೆ. ಆದರೆ ಇದರಲ್ಲಿ ಹಿಂದೆ ಎಲಾಸ್ಟಿಕ್ಕು, ಮುಂದೆ ಎಲಾಸ್ಟಿಕ್ ಇಲ್ಲ ಅಷ್ಟೇ. ಇದು ಸ್ವಲ್ಪ ಕಷ್ಟ ಹಾಕೊಳಕ್ಕೆ ಮಾತ್ರ ಪ್ಯಾಂಟು, ಯಾಕಂದರೆ ಫುಲ್ ಎಲಾಸ್ಟಿಕ್ ಇದ್ದರೆ ಕಂಫರ್ಟಬಲ್ ಆಗಿರ್ತಾಯಿತ್ತು. ಗೊತ್ತಾಗುತ್ತೆ, ಒಬ್ಬೊಬ್ರು ಮಗು ಆಗಿರ್ತದೆ, ಒಬ್ಬೊಬ್ರಿಗೆ ಬೊಜ್ಜೆಲ್ಲ ಬಂದಿರುತ್ತೆ ಫ್ರಂಟಲ್ಲಿ. ಸೊ ಅವಾಗ ಕಷ್ಟ ಆಗುತ್ತೆ ಇದು ಹಾಕೊಳಕ್ಕೆ ಅಷ್ಟೇ. ಇದು ಹಿಂದೆ ಹಿಂಗೆ ಹಾಕೋಬೋದು, ಹಿಂಗೆ ಹಾಕೋಬೋದು ಅಷ್ಟೇ.
ಚೆನ್ನಾಗಿದೆ. ಆಮೇಲೆ ದುಪ್ಪಟ ಇದೂ ಸೇಮ್ ಡಿಮ್ ಆಗಿ ಕೊಟ್ಟಿದ್ದಾರೆ ಕಲರು. ಕುರ್ತಾಗೂ ಪ್ಯಾಂಟ್ಗೂ ಮ್ಯಾಚಿಂಗ್ ಕಲರ್ ಇಲ್ಲ, ಸ್ವಲ್ಪ ಡಿಮ್ ಆಗಿದೆ. ಓಕೆ, ಇದು ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಓಕೆ, ಫೈನಲ್ ಆಗಿ ಬರೋಣ. ಲಾಸ್ಟ್ ಅಂಡ್ ಫೈನಲ್ ಕುರ್ತಾ ಈಸ್ ದಿಸ್ ಬ್ರೌನ್ ಕಲರ್. ಇದು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಹೀಗಿದೆ ನೋಡಿ. ಫ್ರಂಟಲ್ಲಿ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಸೊ ಹಂಗೆ ಹಾಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಂಗಿದೆ ಫುಲ್ಲು. ಇದು ಡಿಸೈನ್ ಮೇಲೆ ಡಿಸೈನ್ ಚೆನ್ನಾಗಿದೆ. ಅವ್ರು ಹಾಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿ ಹಿಂಗಿದೆ. ಇದು 3/4 ಸ್ಲೀವ್ಸ್. ಅದರ ಸ್ಲೀವ್ಸ್ ಇದರಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಲ್ಲಿ. ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಹಾಗೆ ನಾನು ಅಂದಲ್ಲ ಬ್ರೌನ್ ಕಲರ್ ಪ್ಯಾಂಟು ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂತ, ಇದೇ ಅದು ನೋಡಿ. ಎಲ್ಲ ಸ್ಟಿಕ್ಕೆ ಚೆನ್ನಾಗಿದೆ ನೋಡಿ. ಹೀಗಿದೆ ಪ್ಯಾಂಟು, ಚೆನ್ನಾಗಿದೆ. ಆಮೇಲೆ ಲಾಸ್ಟಲ್ಲಿ ಹಿಂಗೆ ಕಟ್ ಕೊಟ್ಟಿದ್ದಾರೆ ಪ್ಯಾಂಟಲ್ಲಿ. ಇದು ಒಂಥರ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಹಾಕೊಂಡಾಗ. ಈ ಕಟ್ಟಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಏನಿಲ್ಲ, ಇದು ನಂಗೆ ಇಷ್ಟ ಆಯಿತು. ಆ್ಯಂಡ್ ದುಪ್ಪಟ್ಟ ಬಂದ್ಬಿಟ್ಟು ಇದಕ್ಕೂ ಒಂಥರ ಡಿಫ್ರೆಂಟ್ ಆಗಿದೆ. ಕಾಟನಲ್ಲಿ ತುಂಬಾ ಚೆನ್ನಾಗಿದೆ. ಲೈಕ್ ಹಿಂಗೆ ಹಾಕೋಬೋದು ದುಪ್ಪಟ್ಟನ ಆರಾಮಾಗಿ. ನಾವು ಹಿಂಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಹಿಂಗೆ ಹಾಕೊಂಡು ಇಲ್ಲಾಂದ್ರೆ ಹಿಂಗೆ ಮುಂದೆನೂ ಹಾಕೋಬೋದು, ಸಖತ್ತಾಗಿದೆ. ಇದು ದುಪ್ಪಟ್ಟನೂ ನಂಗೆ ಇಷ್ಟ ಆಯಿತು. ಆದರೆ ವಾಶ್ ಮಾಡಿದ್ಮೇಲೆ ದುಪ್ಪಟ್ಟ ಕಲರ್ ಸ್ವಲ್ಪ ಡಿಮ್ ಆಗೈತೆ ನನ್ನ ಪ್ರಕಾರ. ಹಿಂಗೆಲ್ಲ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ, ಏನಿಲ್ಲ. ಇದೊಂದು ಸೆಟ್. ಓಕೆ, ಟೋಟಲ್ ಕೇಳಿದ್ದೀನಿ. ಇವಾಗ ಪ್ರೈಸ್, ಟೈಮು ಎಲ್ಲದಕ್ಕೂ ಎಷ್ಟೆಷ್ಟಾಯಿತು ಅಂತ ಒಂದು ನೋಟ್ಬುಕ್ಕಲ್ಲಿ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗಾರು ಇದರಿಂದ ಬರೋಣ, ಐಯಿಂದ ಬರೋಣ. ಫಸ್ಟ್ ಈ ರಸ್ಟ್ ಆರೆಂಜ್ ಬಂದ್ಬಿಟ್ಟು ನಿಮಗೆ ನಾನು ಇಸ್ಕೊಂಡಾಗ 435 ಇತ್ತು. 435 ಇದು ಎಲ್ಲದು ಟಾಪು. ಇದು 435. ಹಾಗೆ ಬ್ಲೂ ಕಲರ್ ದಿಸ್ ಈಸ್ 447. 400 ಇಂದ ಸ್ಟಾರ್ಟ್ ಆಗುತ್ತೆ ಅಂತಲ್ಲ ಕುರ್ತಾ ವಿತ್ ದುಪ್ಪಟ್ಟ. ಇದು 447. ಹಾಗೆ ಇವಾಗ ತೋರಿಸ್ನಲ್ಲ ಲಾಸ್ಟಲ್ಲಿ ಈ ಮೆರೂನ್ ಬಂದ್ಬಿಟ್ಟು 454. ಓಕೆ. ಆ್ಯಂಡ್ ಸ್ವಲ್ಪ ಕುರ್ತಾದಲ್ಲಿ ಇದೆ, ಸ್ವಲ್ಪ ಕಾಸ್ಟ್ಲಿ. ಅದೇ ನನ್ನ ಫೇವ್ರೇಟ್ ಅಂದಲ್ಲ, ಫಸ್ಟ್ ನಾನು ಬರ್ಡೇಗೆ ಇಸ್ಕೊಂಡಿದ್ದೆ ಅಂದಲ್ಲ, ಅದೇ ಸ್ವಲ್ಪ ಕಾಸ್ಟ್ಲಿ. ಒಂದು ಸ್ವಲ್ಪ ಅಂದರೆ ಜಾಸ್ತಿ ಅಲ್ಲ, ಲೈಕ್ ಒಂದು 50 ರೂಪೀಸ್ ಜಾಸ್ತಿ. ಲೈಕ್ ದಿಸ್ ಈಸ್ 522 ರೂಪೀಸ್ ನಾನು ಇಸ್ಕೊಂಡಿದ್ದು, ನನ್ನ ಫೇವ್ರೇಟ್. ಓಕೆ, ಇವಾಗ ಯಾವುದ್ರಲ್ಲಿ ಬರೋಣ. ಇದು ಯಾವುದು ಗ್ರೀನ್ ಇದು ಆಫ್ ಸ್ಲೀವ್ಸ್ ಇದೆಯಲ್ಲ, ಇದು ಬಂದ್ಬಿಟ್ಟು ಒಂದು 263. ಅದೇ ನೀವು ಇದಕ್ಕೆ ಪ್ಯಾಂಟ್ ವೈಟ್ ಕಲರ್ ಬಂದಿತ್ತಲ್ಲ, ಅದನ್ನೇ ಸಪ್ರೇಟಾಗಿ ಇಸ್ಕೊಳ್ತೀರ ಅಂದರೆ ಆಲ್ಮೋಸ್ಟ್ ಆ ಪ್ರೈಸೇ ಇರುತ್ತೆ. ಇದು ಪ್ಯಾಂಟ್ ಇದು ಪ್ಯಾಂಟ್ ಇಸ್ಕೊಳ್ತೀವಲ್ಲ, ಇದು ಸಪ್ರೇಟಾಗಿ ಇಸ್ಕೊಳ್ತೀವಿ ಅಂದರೆ ಇದನ್ನೇ ಆಲ್ಮೋಸ್ಟ್ 250 ಕೊಡ್ತಾರೆ ಅನಿಸ್ತು ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಸೊ ನೋಡಿ, 263ಗೆ ಇದೆರಡು ಸಿಗುತ್ತೆ ಅಂದರೆ ಚೆನ್ನಾಗಿದೆ. ಇದು ನೋಡಿ, ಆದರೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ, ಡಿಫ್ರೆಂಟ್ ಕಲರು ಇದೆ. ನಿಮ್ಗೆ ಗ್ರೀನ್ ಕಲರ್ ಇಷ್ಟ ಆಗಿಲ್ಲ ಅಂದರೆ ಡಿಫ್ರೆಂಟ್ ಕಲರು ತೊಗೋಬೋದು. ಇದೊಂದು ನೋಡಿ. ಹಾಗೆ ಇದು ರೆಡ್ ಕಲರ್, ನನ್ನ ಲಾಸ್ಟ್ ಟೆಸ್ಟ್. ರೆಡ್ ಕಲರ್ ಬಂದ್ಬಿಟ್ಟು 268. ಇದು ಪರವಾಗಿಲ್ಲ, ಬಟ್ಟೆ ಚೆನ್ನಾಗಿದೆ, ಅದೇ ಕಲರೇ ನನಗೆ ಬೇಜಾರಾಗಿದ್ದೀನಿ. ಏನು ಎಲ್ಲ ಡಿಸೈನು ಪರವಾಗಿಲ್ಲ. ಇದು 268. ಆ್ಯಂಡ್ ರೀಸೆಂಟಾಗಿ ಇಸ್ಕೊಂಡಿರೋದು ಈ ಕೋಟ್ ಸೆಟ್ಟು. ಈ ಕೋಟ್ ಸೆಟ್ ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್. ಇದೊಂದು ಸ್ವಲ್ಪ ಜಾಸ್ತಿ, ಒಂದು 50 ರೂಪೀಸ್ ಜಾಸ್ತಿ. 361. ಇದು ಚೆನ್ನಾಗಿತ್ತು, ಲುಕ್ ಮಾತ್ರ ಚೆನ್ನಾಗಿ ಬಂತು. ಓಕೆ, ನನ್ನ ಪ್ರಕಾರ ನಿಮಗೆ ಅದರಲ್ಲಿ ಅಟ್ಲೀಸ್ಟ್ ಒಂದು 2 to 3 ಇಷ್ಟ ಆಗಿರ್ಬೋದು ಅನಿಸುತ್ತೆ. ಸೊ ಇಷ್ಟ ಆಗಿದ್ರೆ, ನಾನಂತೂ ಇಲ್ಲಿ ಲಿಂಕ್ ಕೊಡೋಕ್ಕಾಗಲ್ಲ, ಬಿಕಾಸ್ ನಂದಿನ್ನೂ ಫಸ್ಟ್ ಲೆವೆಲ್ಗೆ ಹೋಗಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಎಲ್ಲ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ನನ್ನ ಚಾನಲ್ನ. ಸೊ ನಿಮ್ಗೆ ಏನಾದ್ರು ಲಿಂಕ್ ಬೇಕಂದರೆ ನಾನಿಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ಆ ಇನ್ಸ್ಟಾಗ್ರಾಮ್ IDನ ಹೋಗಿ ಲಿಂಕ್ ಅಂತ ಮೆಸೇಜ್ ಮಾಡಿ, ನಾನು ಲಿಂಕ್ ಅಂತ ಕಳಿಸ್ತೀನಿ. ನಿಮ್ಗೆ ಯಾವುದು ಬಟ್ಟೆ ಬೇಕೋ, ಯಾವ ಕುರ್ತಾ ಸೆಟ್ ಬೇಕೋ ಅದನ್ನ ಸ್ಕ್ರೀನ್ಶಾಟ್ ಮಾಡಿ ಹಾಕಿ ನನಗೆ. ಸೊ ನಾನು ಅದ್ರ ಲಿಂಕ್ ಕಳಿಸ್ತೀನಿ, ಬಿಕಾಸ್ ಇವಾಗ ಇದೆಲ್ಲ ಅವೈಲಬಲ್ ಇದೆ. ಸೊ ನಿಮ್ಗೆ ಅದಕ್ಕೆ ತೋರಿಸ್ತಾ ಇರೋದು. ಆಮೇಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಯಾವ್ದಾದ್ರು ಸಿಗುತ್ತೆ, ನಾನು ಅದನ್ನ ನೋಡಿ ನಾನು ಕುರ್ತಾ ಇದು ಮಾಡಿರೋದು. ಇನ್ನೂ 2-3 ಇದೆ, ಆದರೆ ಅದು ಇನ್ನೂ ಅವೈಲಬಲ್ ಇಲ್ಲ. ನೋಟಿಫೈ ಮಾಡಿ ಯಾವಾಗಾರು ಅವೈಲಬಲ್ ಇದೆ ಅಂತ ತೋರಿಸ್ತೈತೆ. ಹಾಗೆ ನಿಮ್ಗೆ ಬೇಕಂದರೆ ಇದು ಮಾಡಿ. ಹಾಗೆ ನಿಮ್ಮದು ಏನಾದ್ರು ಇನ್ಸ್ಟಾಗ್ರಾಮಲ್ಲಿ ಪ್ರೈವೇಟ್ ಅಕೌಂಟ್ ಇದ್ದರೆ
ನಾನು ನಿಮಗೆ ಮೆಸೇಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಪಬ್ಲಿಕ್ ಅಲ್ಲ, ನನ್ನ ಪಬ್ಲಿಕ್ ಅಕೌಂಟ್ ಅಲ್ಲ. ಸೊ ನೀನು ಅವನ್ನ ಫಾಲೋ ಮಾಡೇ ನೀವು ಮೆಸೇಜ್ನ ಕಳಿಸ್ಬೇಕು. ಸೊ ನಾನು ಇನ್ಸ್ಟಾಗ್ರಾಮ್ ಲಾಸ್ಟ್ವರೆಗೂ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಅಕೌಂಟ್ ಐ ಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಐ ಡಿನ. ಸೊ ಓಕೆ, ಇದು ನನ್ನ ಫೋರ್ತ್ ವಿಡಿಯೋ ಅನಿಸುತ್ತೆ. ಸೊ ನನ್ನ ಪ್ರಕಾರ ನಾನು ಬೆಟರ್ ಆಗಿದ್ದೀನಿ ಅನಿಸ್ತೈತೆ, ಅಷ್ಟೊಂದು ಮಾತಾಡ್ತಾ ಇದ್ದೀನಿ ಅನಿಸ್ತೈತೆ. ಓಕೆ, ನಾನು ಯೂಟ್ಯೂಬ್ಗೆಲ್ಲ ತುಂಬ ಕ್ಲೋಸ್ ಆಗ್ತಾ ಇದ್ದೀನಿ ಚೆನ್ನಾಗಿ ಮಾತಾಡಿ. ಸೊ ಏನಂದರೆ ಏನು ಹೇಳಬೇಕು, ಸೊ ಹೀಗೆ ಸಪೋರ್ಟ್ ಇರಲಿ, ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ, ನನಗಂತೂ ತುಂಬಾ ಖುಷಿ ಆಗ್ತೈತೆ. ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೂ ಜಾಸ್ತಿ ಸಪೋರ್ಟ್ ಇದೆ, ನನ್ನ ಫ್ರೆಂಡ್ಸ್ ಸರ್ಕಲ್ಸಿಂದನೂ ಜಾಸ್ತಿ ಸಪೋರ್ಟ್ ಇದೆ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಇರುವಾಗ ನಾನು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತೀನಿ. ಓಕೆ, ನಾನು ಹಾಗೆ ನನ್ನ ಚಾನಲ್ನ ಯಾರು ಬರೀ ನೋಡ್ತಾ ಇದ್ದೀರಾ ಪ್ಲೀಸ್ ಬರೀ ನೋಡಬೇಡಿ, ಸಬ್ಸ್ಕ್ರೈಬು ಮಾಡ್ಕೊಂಡು ನೋಡಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ ನೋಡೋಕ್ಕೆ. ಸಬ್ಸ್ಕ್ರೈಬರ್ಸೇ ಕಮ್ಮಿ ಇದ್ರೆ ನಾನು ಯಾರಿಗೆ ವಿಡಿಯೋ ಮಾಡಲಿ ಅಂತ ಅನಿಸುತ್ತೆ ನನಗೇ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ. ಆಗ ಇನ್ಸ್ಟಾಗ್ರಾಮಲ್ಲಿ ನಾನು ಬೇರೆ ಬೇರೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಯೂಟ್ಯೂಬಲ್ಲಿ ಕೊಡೋಕ್ಕಾಗಲ್ಲ ಯಾಕಂದರೆ ಅದರ ಸ್ಟೋರಿ ಎಲ್ಲ ಹಾಕೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಎಲ್ಲ ಹಾಕ್ಬೋದು, ಸೊ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ನಾನು ನೆಕ್ಸ್ಟ್ ಏನು ಕಂಟೆಂಟ್ ಬರುತ್ತೆ, ಏನು ಶೂಟ್ ಮಾಡ್ತೀನಿ ಅಂತ ನನ್ನ ಮೈಂಡಲ್ಲಿ ಏನೇನೋ ಇದೆ ಆ್ಯಕ್ಚುಲಿ ಶೂಟ್ ಮಾಡೋಕ್ಕೆ. ನೋಡೋಣ ಏನು ಮಾಡ್ತೀನಿ, ಹೆಂಗೆ ಹೋಗುತ್ತೆ ಯೂಟ್ಯೂಬ್ ಜರ್ನಿ, ಅದು ನನ್ನ ಇನ್ಸ್ಟಾಗ್ರಾಮ್ ನ್ಯೂ ಜರ್ನಿ. ಸೊ ಅದಕ್ಕೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಅಂತೂ ಮುಖ್ಯ ನನಗೆ. ಓಕೆ, ಇದು ಬಿಟ್ಟು ನಿಮಗೆ ನನ್ನ ಬಗ್ಗೆ ಬೇರೆ ಥರ ಏನು ಥರ ಬ್ಲಾಗ್ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಆವಾಗ ಇಲ್ಲೇ ನಾನು ನೋಡ್ಕೊಳಕ್ಕೆ ಸರಿ ಹೋಗುತ್ತೆ. ನನ್ನ ಬಗ್ಗೆ ಇನ್ನೂ ಏನಾದ್ರು ತಿಳ್ಕೊಬೇಕು, ನಾನಿನ್ನೂ ಅಷ್ಟು ಡೀಪಾಗಿ ಹೋಗಿಲ್ಲ ನನ್ನ ಫ್ಯಾಮಿಲಿ ಇದಕ್ಕೆ. ಸೊ ಏನಾದ್ರು ಲೈಟಾಗಿ ಹೇಳ್ತೀನಿ, ಜಾಸ್ತಿ ಎಲ್ಲ ಹೇಳೋಕ್ಕಾಗಲ್ಲ, ಲೈಟಾಗಿ ಏನಾದ್ರು ಹೇಳ್ತೀನಿ ಅಷ್ಟೇ. ಸೊ ಇನ್ನೂ ಏನಾದ್ರು ತಿಳ್ಕೊಬೇಕು, ನಾನು ಹೊಸಬ್ಳು ಅಲ್ಲ, ನನ್ನ ಬಗ್ಗೆ ತಿಳ್ಕೊಬೇಕಂತ ನಿಮಗೂ ಆಸೆ ಇರುತ್ತೆ. ಸೊ ಏನು ಹೇಗೆ ಇವಳು ಅಂತ. ಸೊ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಬಗ್ಗೆ, ಹಾಗೆ ಕುರ್ತಾಸ್ ಬಗ್ಗೆ ಏನೂ ಡೌಟ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟಲ್ಲೇ ತಿಳಿಸಿ. ಆಗ ನಾನು ಕಮೆಂಟಲ್ಲೇ ಆಲ್ಮೋಸ್ಟ್ ಮೆಸೇಜ್ ಇಲ್ಲ ಅಂದರೆ ಟ್ರೈ ಮಾಡೋಕ್ಕಿರ್ತೀನಿ, ಆ ಕಮೆಂಟ್ ಬಾಕ್ಸಲ್ಲಿ ನನ್ನ ಐ ಡಿ ಕೂಡ ಹಾಕಿರ್ತೀನಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಇದು ಮಾಡ್ಕೊಂಡು ಬರೋಕ್ಕೆ. ಸೊ ಬಿಕಾಸ್ ನನಗೆ ಅದು ಇದಿಲ್ಲ, ಏನಂತಾರಲ್ಲ, ಅದು ಅಲೋ ಇಲ್ಲ ನನಗೆ ಆ ಲಿಂಕೆಲ್ಲ ಹಾಕೋಕ್ಕೆ ಇಷ್ಟು ಬೇಗ. ನಾನು ಎಷ್ಟೊಂದು ರಿಸರ್ಚ್ ಮಾಡಿದೆ. ಸೊ ಇಲ್ಲಾಂದರೆ ನಾನು ಇಲ್ಲೇ ಹಾಕ್ಬಿಟ್ಟಿದ್ದೆ, ನನಗೂ ಇಷ್ಟ ಆಗಿತ್ತು ಇಲ್ಲೇ ಲಿಂಕೆಲ್ಲ ಹಾಕ್ಬಿಡೋಣ ಅಂತ. ಬಟ್ ಇದು ನಿಮಗೆಲ್ಲ ಯೂಸ್ ಆಗುತ್ತೆ. ಕುರ್ತಾಸ್ ಅಂದರೆ ಹೆಣ್ಮಕ್ಳು ಅಂದರೆ ಫಸ್ಟ್ ಆಫ್ ಆಲ್ ತುಂಬಾ ಆಸೆ ಇರುತ್ತೆ. ಸೊ ಅದಕ್ಕೆ ನೋಡೋಣ, ಇಲ್ಲಿ ಸಿಕ್ಕಲ್ಲ, ಅಲ್ಲಿ ಬನ್ನಿ ಗ್ಯಾರಂಟಿ ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವ್ದಾದ್ರು ನಿಮ್ದು 1-2-3 ಫೇವ್ರೇಟ್ ಆಗಿರುತ್ತೆ. ಓಕೆ, ಸೊ ಅಷ್ಟೇ ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ಲಾಸ್ಟ್ ವ್ಲಾಗ್ಸ್ ಲೈಕ್ ನಾನು ಆಲ್ಮೋಸ್ಟ್ ನಾನು ತ್ರೀ ವ್ಲಾಗ್ಸ್ ಮಾಡಿದ್ದೀನಿ. ಫಸ್ಟು ನನ್ನ ಇಂಟ್ರೊಡಕ್ಷನ್ ವ್ಲಾಗು, ಹಾಗೆ ಸೆಕೆಂಡ್ ಒನ್ ನಮ್ಮ ಆ್ಯನಿವರ್ಸರಿ ವ್ಲಾಗು, ಹಾಗೆ ನನ್ನ ಮಗ ಡೇ ಔಟ್ ವ್ಲಾಗ್ ಹೋಗಿತ್ತದು. ಆ್ಯಂಡ್ ಥರ್ಡ್ ಒನ್ ಈಸ್ ಏನು ಮಾಡಿದೆ, ಯಾಕೆ ನಾನು ಸಡನ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ ಅಂತ ಅದೊಂದಿದೆ ವಿಡಿಯೋ. ಸೊ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಅದರಿಂದ ಬನ್ನಿ, ಯಾಕೆ ನಾನು ಸಡನ್ನಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ಅದರಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಹೋಮ್ ಮೇಕರ್ಸ್ ಅಂತೂ ತುಂಬ ಮೋಟಿವೇಟ್ ಆಗುತ್ತೆ ವಿಡಿಯೋ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೂಡ ಒಬ್ಬಳು ಇದ್ದಾಳೆ, ಅವಳು ಲಕ್ಷ್ಮಿ ಅಂತ, ಅವಳು ಕೂಡ ಹೇಳಿದ್ದು ನಿನ್ನ ವಿಡಿಯೋ ನೋಡಿ, ಲಾಸ್ಟ್ ವಿಡಿಯೋ ಅಂದರೆ ನನ್ನ ಥರ್ಡ್ ವಿಡಿಯೋ ನೋಡಿ ನನಗಂತೂ ಇನ್ಸ್ಪೈರ್ ಆಯಿತು. ಸೊ ಅವಳು ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಓಪನ್ ಮಾಡಿದ್ದಾಳೆ, ಲೈಕ್ ಕಾರ್ಟೂನ್ ಟೈಪಲ್ಲಿ ಸ್ಟೋರಿ ಹೇಳೋದು, ಅದೂ ಚೆನ್ನಾಗಿರುತ್ತೆ. ಅವಳದು ಫಾಲೋ ಮಾಡಿ, ಅವ್ಳನ್ನೂ ಸಪೋರ್ಟ್ ಮಾಡಿ. ಹೊಸೊಬ್ರು ಬರೋರನ್ನ ಸಪೋರ್ಟ್ ಮಾಡ್ತಾ ಇರಬೇಕು, ಆವಾಗಲೇ ತಾನೇ ಇನ್ನೂ ಬೆಳೆಯೋಕ್ಕಾಗುತ್ತೆ ಚೆನ್ನಾಗಿ. ಸೊ ಹಾಗೆ ನಾನು ನೋಡ್ತೀನಿ ಇನ್ನೂ ಏನೇನು ಕಂಟೆಂಟ್ ವೀಡಿಯೋಸ್ ಕೊಡ್ಬೋದು ಅಂತ. ಸೊ ಜಾಸ್ತಿ ಮಾತಾಡ್ಬಿಟ್ಟೆ ಅಷ್ಟೇ ಇವತ್ತಿನ ಈ ವ್ಲಾಗು. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್.